ಕಾಂಗ್ರೆಸ್ ಸರ್ಕಾರಕ್ಕೆ ಈಗ ಮತ್ತೊಂದು ಟೆನ್ಷನ್ ಶುರುವಾಗಿದೆ. ವಿನಯ್ ಕುಲಕರ್ಣಿಗೆ ಶಿಕ್ಷೆ ಪ್ರಮಾಣದ ಮೇಲೆ ಧಾರವಾಡದ ಬೈ ಎಲೆಕ್ಷನ್ ಭವಿಷ್ಯ ನಿಂತಿದೆ. ಅದು ಯಾಕೆ ನೀವೇ ನೋಡ್ಕೊಂಬನ್ನಿ. ರಾಜ್ಯ ಕಾಂಗ್ರೆಸ್ಗೆ ಹೊಸ ತಲೆನೋವು. ಧಾರವಾಡದಲ್ಲೂ ನಡೆಯುತ್ತಾ ಬೈ ಎಲೆಕ್ಷನ್. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಒಂದಿಲ್ಲೊಂದು ಸಮಸ್ಯೆಯಲ್ಲಿ ಸಿಲುಕಿಕೊಳ್ತಿದೆ. ಈಗಷ್ಟೇ ದಾವಣಗೆರೆ ಹಾಗೂ ಬಾಗಲಕೋಟೆ ಉಪಚುನಾವಣೆ ಎದುರಿಸಿದ್ದ ಕಾಂಗ್ರೆಸ್ ಪಾಳ್ಯಕ್ಕೆ ಇದೀಗ ಮತ್ತೊಂದು ಅಗ್ನಿ ಪರೀಕ್ಷೆ ಎದುರಾಗಿದೆ. ಧಾರವಾಡದಲ್ಲೂ ಬೈ ಎಲೆಕ್ಷನ್ ಎದುರಿಸಬೇಕಾದ ಸಂದಿಗ್ಧ ಪರಿಸ್ಥಿತಿ ಸೃಷ್ಟಿಯಾಗುತ್ತಾ ಅನ್ನೋ ಭಯ ಶುರುವಾಗಿದೆ. ಬೈ ಎಲೆಕ್ಷನ್ ಬೆಂಕಿ ಇನ್ನೂ ಆರಿಲ್ಲ. ಮುಸ್ಲಿಂ ಮುಖಂಡರ ತಲೆದಂಡದಿಂದ ಈಗಲೂ ಧಗಧಗಿಸ್ತಾ ಇದೆ. ಇದರ ಮಧ್ಯೆ ಧಾರವಾಡದಲ್ಲೂ ಉಪಚುನಾವಣೆ ನಡೆಯುವ ಸಾಧ್ಯತೆ ಇದೆ. ವಿನಯ್ ಕುಲಕರ್ಣಿ ಅಪರಾಧಿ ಅನ್ನೋ ತೀರ್ಪು ಪ್ರಕಟವಾಗ್ತಿದ್ದಂತೆ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಬೆಳವಣಿಗೆ ಆಗ್ತಿವೆ. ಧಾರವಾಡ ಬೈ ಎಲೆಕ್ಷನ್ ಫೈನಲ್ ಆಗೋ ಮುನ್ನವೇ ಟಿಕೆಟ್ ಫೈಟ್ ಜೋರಾಗಿದೆ. ಒಂದು ಕಡೆ ವಿನಯ್ ಕುಲಕರ್ಣಿ ಪತ್ನಿ ಶಿವಲೀಲಾ ಹೆಸರು ಕೇಳಿ ಬಂದ್ರೆ, ಮತ್ತೊಂದು ಕಡೆ ಕುಟುಂಬ ರಾಜಕೀಯಕ್ಕೆ ಮಣೆ ಹಾಕಬಾರದು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ವಾರ್ ಶುರುವಾಗಿದೆ. ಕುಲಕರ್ಣಿ ಕುಟುಂಬಕ್ಕೆ ಟಿಕೆಟ್ ನೀಡಬಾರದು ಅನ್ನೋ ವಿರೋಧ ವ್ಯಕ್ತವಾಗಿದೆ. ವಾದ ಪ್ರತಿವಾದಕ್ಕೆ ಅವಕಾಶ ನೀಡಿದ ಕೋರ್ಟ್ ಯಾಕೆ ಕಡಿಮೆ ಶಿಕ್ಷೆ ಕೊಡಬೇಕು ಅಂತ ಅಪರಾಧಿಗಳನ್ನ ಕೇಳಿತು. ಅದಕ್ಕೆ ಅಪರಾಧಿಗಳು ತಮ್ಮದೇ ಆದ ಕಾರಣಗಳನ್ನ ನೀಡಿದ್ರು. ವಾದ ಪ್ರತಿವಾದ ಹಾಗೂ ಅಪರಾಧಿಗಳ ಹೇಳಿಕೆ ದಾಖಲು ಮಾಡಿಕೊಂಡ ನ್ಯಾಯಾಲಯ ಶಿಕ್ಷೆ ಪ್ರಮಾಣ ಆದೇಶವನ್ನ ಕಾಯ್ದಿರಿಸಿದೆ. ಆರೋಪಿಗಳ ಹಿನ್ನೆಲೆ ಆಧರಿಸಿ ಹಾಗೂ ಹತ್ಯೆಯಾದವರ ಕುಟುಂಬಕ್ಕೆ ಅನ್ಯಾಯ ಆಗದ ರೀತಿಯಲ್ಲಿ ಶಿಕ್ಷೆ ಪ್ರಮಾಣ ಪ್ರಕಟ ಮಾಡುವ ಉದ್ದೇಶದ ಹಿನ್ನೆಲೆ ವಾದ ಪ್ರತಿವಾದ ಹಾಗೂ ಹೇಳಿಕೆಗಳನ್ನು ವಿಶ್ಲೇಷಿಸಿ ಜನಪ್ರತಿನಿಧಿಗಳ ನ್ಯಾಯಾಲಯ ತೀರ್ಪು ನೀಡಲಿದೆ. ಶಿಕ್ಷೆ ಪ್ರಮಾಣದ ಮೇಲೆ ಬೈ ಎಲೆಕ್ಷನ್ ಭವಿಷ್ಯ ನಿರ್ಧಾರವಾಗಲಿದೆ. ಈಗಾಗಲೇ ದಾವಣಗೆರೆಯಲ್ಲಿ ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಕೊಟ್ಟ ಕಾಂಗ್ರೆಸ್ ಮುಸ್ಲಿಂ ಸಮುದಾಯದ ಸಿಟ್ಟಿಗೆ ಗುರಿಯಾಗಿತ್ತು. ಇದೀಗ ಧಾರವಾಡದಲ್ಲೂ ಪರ ವಿರೋಧದ ಮಾತುಗಳು ಕೇಳಿಬರ್ತಿವೆ. ಒಂದು ವೇಳೆ ಧಾರವಾಡದಲ್ಲೂ ಬೈ ಎಲೆಕ್ಷನ್ ನಡೆದರೆ ಕಾಂಗ್ರೆಸ್ ಪಕ್ಷ ಯಾವ ನಿರ್ಧಾರ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ ಸರ್ಕಾರಕ್ಕೆ ಈಗ ಮತ್ತೊಂದು ಟೆನ್ಷನ್ ಶುರುವಾಗಿದೆ. ವಿನಯ್ ಕುಲಕರ್ಣಿಗೆ ಶಿಕ್ಷೆ ಪ್ರಮಾಣದ ಮೇಲೆ ಧಾರವಾಡದ ಬೈ ಎಲೆಕ್ಷನ್ ಭವಿಷ್ಯ ನಿಂತಿದೆ. ಅದು ಯಾಕೆ ನೀವೇ ನೋಡ್ಕೊಂಬನ್ನಿ. ರಾಜ್ಯ ಕಾಂಗ್ರೆಸ್ಗೆ ಹೊಸ ತಲೆನೋವು. ಧಾರವಾಡದಲ್ಲೂ ನಡೆಯುತ್ತಾ ಬೈ ಎಲೆಕ್ಷನ್. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಒಂದಿಲ್ಲೊಂದು ಸಮಸ್ಯೆಯಲ್ಲಿ ಸಿಲುಕಿಕೊಳ್ತಿದೆ. ಈಗಷ್ಟೇ ದಾವಣಗೆರೆ ಹಾಗೂ ಬಾಗಲಕೋಟೆ ಉಪಚುನಾವಣೆ ಎದುರಿಸಿದ್ದ ಕಾಂಗ್ರೆಸ್ ಪಾಳ್ಯಕ್ಕೆ ಇದೀಗ ಮತ್ತೊಂದು ಅಗ್ನಿ ಪರೀಕ್ಷೆ ಎದುರಾಗಿದೆ. ಧಾರವಾಡದಲ್ಲೂ ಬೈ ಎಲೆಕ್ಷನ್ ಎದುರಿಸಬೇಕಾದ ಸಂದಿಗ್ಧ ಪರಿಸ್ಥಿತಿ ಸೃಷ್ಟಿಯಾಗುತ್ತಾ ಅನ್ನೋ ಭಯ ಶುರುವಾಗಿದೆ. ಬೈ ಎಲೆಕ್ಷನ್ ಬೆಂಕಿ ಇನ್ನೂ ಆರಿಲ್ಲ. ಮುಸ್ಲಿಂ ಮುಖಂಡರ ತಲೆದಂಡದಿಂದ ಈಗಲೂ ಧಗಧಗಿಸ್ತಾ ಇದೆ. ಇದರ ಮಧ್ಯೆ ಧಾರವಾಡದಲ್ಲೂ ಉಪಚುನಾವಣೆ ನಡೆಯುವ ಸಾಧ್ಯತೆ ಇದೆ. ವಿನಯ್ ಕುಲಕರ್ಣಿ ಅಪರಾಧಿ ಅನ್ನೋ ತೀರ್ಪು ಪ್ರಕಟವಾಗ್ತಿದ್ದಂತೆ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಬೆಳವಣಿಗೆ ಆಗ್ತಿವೆ. ಧಾರವಾಡ ಬೈ ಎಲೆಕ್ಷನ್ ಫೈನಲ್ ಆಗೋ ಮುನ್ನವೇ ಟಿಕೆಟ್ ಫೈಟ್ ಜೋರಾಗಿದೆ. ಒಂದು ಕಡೆ ವಿನಯ್ ಕುಲಕರ್ಣಿ ಪತ್ನಿ ಶಿವಲೀಲಾ ಹೆಸರು ಕೇಳಿ ಬಂದ್ರೆ, ಮತ್ತೊಂದು ಕಡೆ ಕುಟುಂಬ ರಾಜಕೀಯಕ್ಕೆ ಮಣೆ ಹಾಕಬಾರದು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ವಾರ್ ಶುರುವಾಗಿದೆ. ಕುಲಕರ್ಣಿ ಕುಟುಂಬಕ್ಕೆ ಟಿಕೆಟ್ ನೀಡಬಾರದು ಅನ್ನೋ ವಿರೋಧ ವ್ಯಕ್ತವಾಗಿದೆ. ವಾದ ಪ್ರತಿವಾದಕ್ಕೆ ಅವಕಾಶ ನೀಡಿದ ಕೋರ್ಟ್ ಯಾಕೆ ಕಡಿಮೆ ಶಿಕ್ಷೆ ಕೊಡಬೇಕು ಅಂತ ಅಪರಾಧಿಗಳನ್ನ ಕೇಳಿತು. ಅದಕ್ಕೆ ಅಪರಾಧಿಗಳು ತಮ್ಮದೇ ಆದ ಕಾರಣಗಳನ್ನ ನೀಡಿದ್ರು. ವಾದ ಪ್ರತಿವಾದ ಹಾಗೂ ಅಪರಾಧಿಗಳ ಹೇಳಿಕೆ ದಾಖಲು ಮಾಡಿಕೊಂಡ ನ್ಯಾಯಾಲಯ ಶಿಕ್ಷೆ ಪ್ರಮಾಣ ಆದೇಶವನ್ನ ಕಾಯ್ದಿರಿಸಿದೆ. ಆರೋಪಿಗಳ ಹಿನ್ನೆಲೆ ಆಧರಿಸಿ ಹಾಗೂ ಹತ್ಯೆಯಾದವರ ಕುಟುಂಬಕ್ಕೆ ಅನ್ಯಾಯ ಆಗದ ರೀತಿಯಲ್ಲಿ ಶಿಕ್ಷೆ ಪ್ರಮಾಣ ಪ್ರಕಟ ಮಾಡುವ ಉದ್ದೇಶದ ಹಿನ್ನೆಲೆ ವಾದ ಪ್ರತಿವಾದ ಹಾಗೂ ಹೇಳಿಕೆಗಳನ್ನು ವಿಶ್ಲೇಷಿಸಿ ಜನಪ್ರತಿನಿಧಿಗಳ ನ್ಯಾಯಾಲಯ ತೀರ್ಪು ನೀಡಲಿದೆ. ಶಿಕ್ಷೆ ಪ್ರಮಾಣದ ಮೇಲೆ ಬೈ ಎಲೆಕ್ಷನ್ ಭವಿಷ್ಯ ನಿರ್ಧಾರವಾಗಲಿದೆ.
ಈಗಾಗಲೇ ದಾವಣಗೆರೆಯಲ್ಲಿ ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಕೊಟ್ಟ ಕಾಂಗ್ರೆಸ್ ಮುಸ್ಲಿಂ ಸಮುದಾಯದ ಸಿಟ್ಟಿಗೆ ಗುರಿಯಾಗಿತ್ತು. ಇದೀಗ ಧಾರವಾಡದಲ್ಲೂ ಪರ ವಿರೋಧದ ಮಾತುಗಳು ಕೇಳಿಬರುತ್ತಿವೆ. ಒಂದು ವೇಳೆ ಧಾರವಾಡದಲ್ಲೂ ಬೈ ಎಲೆಕ್ಷನ್ ನಡೆದರೆ ಕಾಂಗ್ರೆಸ್ ಪಕ್ಷ ಯಾವ ನಿರ್ಧಾರ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ ಸರ್ಕಾರಕ್ಕೆ ಈಗ ಮತ್ತೊಂದು ಟೆನ್ಷನ್ ಶುರುವಾಗಿದೆ. ವಿನಯ್ ಕುಲಕರ್ಣಿಗೆ ಶಿಕ್ಷೆ ಪ್ರಮಾಣದ ಮೇಲೆ ಧಾರವಾಡದ ಬೈ ಎಲೆಕ್ಷನ್ ಭವಿಷ್ಯ ನಿಂತಿದೆ. ಅದು ಯಾಕೆ ನೀವೇ ನೋಡ್ಕೊಂಡ್ಬನ್ನಿ. ರಾಜ್ಯ ಕಾಂಗ್ರೆಸ್ಗೆ ಹೊಸ ತಲೆನೋವು. ಧಾರವಾಡದಲ್ಲೂ ನಡೆಯುತ್ತಾ ಬೈ ಎಲೆಕ್ಷನ್. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಒಂದಿಲ್ಲೊಂದು ಸಮಸ್ಯೆಯಲ್ಲಿ ಸಿಲುಕಿಕೊಳ್ತಿದೆ. ಈಗಷ್ಟೇ ದಾವಣಗೆರೆ ಹಾಗೂ ಬಾಗಲಕೋಟೆ ಉಪಚುನಾವಣೆ ಎದುರಿಸಿದ್ದ ಕಾಂಗ್ರೆಸ್ ಪಾಳ್ಯಕ್ಕೆ ಇದೀಗ ಮತ್ತೊಂದು ಅಗ್ನಿ ಪರೀಕ್ಷೆ ಎದುರಾಗಿದೆ. ಧಾರವಾಡದಲ್ಲೂ ಬೈ ಎಲೆಕ್ಷನ್ ಎದುರಿಸಬೇಕಾದ ಸಂದಿಗ್ಧ ಪರಿಸ್ಥಿತಿ ಸೃಷ್ಟಿಯಾಗುತ್ತಾ ಅನ್ನೋ ಭಯ ಶುರುವಾಗಿದೆ. ಬೈ ಎಲೆಕ್ಷನ್ ಬೆಂಕಿ ಇನ್ನೂ ಆರಿಲ್ಲ. ಮುಸ್ಲಿಂ ಮುಖಂಡರ ತಲೆದಂಡದಿಂದ ಈಗಲೂ ಧಗಧಗಿಸ್ತಾ ಇದೆ. ಇದರ ಮಧ್ಯೆ ಧಾರವಾಡದಲ್ಲೂ ಉಪಚುನಾವಣೆ ನಡೆಯುವ ಸಾಧ್ಯತೆ ಇದೆ. ವಿನಯ್ ಕುಲಕರ್ಣಿ ಅಪರಾಧಿ ಅನ್ನೋ ತೀರ್ಪು ಪ್ರಕಟವಾಗ್ತಿದ್ದಂತೆ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಬೆಳವಣಿಗೆ ಆಗ್ತಿವೆ. ಧಾರವಾಡ ಬೈ ಎಲೆಕ್ಷನ್ ಫೈನಲ್ ಆಗೋ ಮುನ್ನವೇ ಟಿಕೆಟ್ ಫೈಟ್ ಜೋರಾಗಿದೆ. ಒಂದ್ ಕಡೆ ವಿನಯ್ ಕುಲಕರ್ಣಿ ಪತ್ನಿ ಶಿವಲೀಲಾ ಹೆಸರು ಕೇಳಿ ಬಂದ್ರೆ, ಮತ್ತೊಂದು ಕಡೆ ಕುಟುಂಬ ರಾಜಕೀಯಕ್ಕೆ ಮಣೆ ಹಾಕಬಾರದು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ವಾರ್ ಶುರುವಾಗಿದೆ. ಕುಲಕರ್ಣಿ ಕುಟುಂಬಕ್ಕೆ ಟಿಕೆಟ್ ನೀಡಬಾರದು ಅನ್ನೋ ವಿರೋಧ ವ್ಯಕ್ತವಾಗಿದೆ. ವಾದ ಪ್ರತಿವಾದಕ್ಕೆ ಅವಕಾಶ ನೀಡಿದ ಕೋರ್ಟ್ ಯಾಕೆ ಕಡಿಮೆ ಶಿಕ್ಷೆ ಕೊಡಬೇಕು ಅಂತ ಅಪರಾಧಿಗಳನ್ನ ಕೇಳ್ತು. ಅದಕ್ಕೆ ಅಪರಾಧಿಗಳು ತಮ್ಮದೇ ಆದ ಕಾರಣಗಳನ್ನ ನೀಡಿದ್ರು. ವಾದ ಪ್ರತಿವಾದ ಹಾಗೂ ಅಪರಾಧಿಗಳ ಹೇಳಿಕೆ ದಾಖಲು ಮಾಡಿಕೊಂಡ ನ್ಯಾಯಾಲಯ ಶಿಕ್ಷೆ ಪ್ರಮಾಣ ಆದೇಶವನ್ನ ಕಾಯ್ದಿರಿಸಿದೆ. ಆರೋಪಿಗಳ ಹಿನ್ನೆಲೆ ಆಧರಿಸಿ ಹಾಗೂ ಹತ್ಯೆಯಾದವರ ಕುಟುಂಬಕ್ಕೆ ಅನ್ಯಾಯ ಆಗದ ರೀತಿಯಲ್ಲಿ ಶಿಕ್ಷೆ ಪ್ರಮಾಣ ಪ್ರಕಟ ಮಾಡುವ ಉದ್ದೇಶದ ಹಿನ್ನೆಲೆ ವಾದ ಪ್ರತಿವಾದ ಹಾಗೂ ಹೇಳಿಕೆಗಳನ್ನು ವಿಶ್ಲೇಷಿಸಿ ಜನಪ್ರತಿನಿಧಿಗಳ ನ್ಯಾಯಾಲಯ ತೀರ್ಪು ನೀಡಲಿದೆ. ಶಿಕ್ಷೆ ಪ್ರಮಾಣದ ಮೇಲೆ ಬೈ ಎಲೆಕ್ಷನ್ ಭವಿಷ್ಯ ನಿರ್ಧಾರವಾಗಲಿದೆ. ಈಗಾಗಲೇ ದಾವಣಗೆರೆಯಲ್ಲಿ ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಕೊಟ್ಟ ಕಾಂಗ್ರೆಸ್ ಮುಸ್ಲಿಂ ಸಮುದಾಯದ ಸಿಟ್ಟಿಗೆ ಗುರಿಯಾಗಿತ್ತು. ಇದೀಗ ಧಾರವಾಡದಲ್ಲೂ ಪರ ವಿರೋಧದ ಮಾತುಗಳು ಕೇಳಿಬರುತ್ತಿವೆ. ಒಂದು ವೇಳೆ ಧಾರವಾಡದಲ್ಲೂ ಬೈ ಎಲೆಕ್ಷನ್ ನಡೆದರೆ ಕಾಂಗ್ರೆಸ್ ಪಕ್ಷ ಯಾವ ನಿರ್ಧಾರ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.